ವೀಕ್ಷಕರೇ, ನೀವು ಯಾರನ್ನಾದ್ರೂ ನಿಮ್ಮ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ರೆ ಅವರಲ್ಲಿ ಹೆಚ್ಚಿನವರು 10ನೇ ತರಗತಿಗಿಂತ ಹೆಚ್ಚು ಓದಿರೋದೇ ಇಲ್ಲ. ಕನಿಷ್ಠ ಅವರು ಯಾವುದೇ ಪದವಿ ಕೂಡ ಪಡೆದಿರಲ್ಲ. ಅಂದ್ರೆ ಇಲ್ಲಿ ನಮ್ಮನ್ನ ರೂಪಿಸೋದು ಯಾವ ಪದವಿ ಕೂಡ ಅಲ್ಲ ಅಥವಾ ಡಿಗ್ರಿನೂ ಅಲ್ಲ. ಹೀಗಿದ್ದಾಗ ನಾವು ಪರೀಕ್ಷೆಯಲ್ಲಿ ಫೇಲ್ ಆದ್ವಿ ಎಂಬ ಹತಾಶೆ ಬೇಡ. ಇವತ್ತಿನ ಈ ನಿಮ್ಮ ಸೋಲು ನಿಮ್ಮನ್ನ ಕೈ ಹಿಡಿದು ಮುನ್ನಡೆಸುವಂತಾಗಬೇಕು. ಬದುಕಿನ ಬಗ್ಗೆ ಭರವಸೆಯನ್ನ ಇಟ್ಕೊಳ್ಳಿ. ಈ ರೀತಿ ಹೇಳಿದವರು ಪತ್ರಕರ್ತರಾದಂತ ಅಜಿತ್ ಹನುಮನಕ್ಕನವರ್. ಈ ಅಜಿತ್ ಹನುಮನಕ್ಕನವರ್ ಎಂಬ ಹೆಸರನ್ನ ಕೇಳಿದ್ರೆ ಈ ಖಡಕ್ ಹಾಗೂ ಯಾರಿಗೂ ಮುಲಾಜು ತೋರದಂತ ವ್ಯಕ್ತಿಯೊಬ್ಬರು ನಮ್ಮ ಕಣ್ಮುಂದೆ ಬಂದು ನಿಲ್ತಾರೆ. ವರದಿಯನ್ನ ಕೊಟ್ರೆ ಇವ್ರ ಹಾಗೆ ಧೈರ್ಯವಾಗಿ ವಿವರಿಸಬೇಕು ಎಂಬ ಭಾವನೆ ಉಂಟಾಗುತ್ತೆ. ಯಾರಿಗೂ ಕೂಡ ಕೇರ್ ಮಾಡದೆ ಚರ್ಚೆಗೆ ಇಳಿಯುವಂತ ಇವರ ವಿಷಯ ಜ್ಞಾನ ಎಲ್ರಿಗೂ ಇಷ್ಟ ಆಗುತ್ತೆ. ತನ್ನ ರೀತಿನೇ ಇತರೆ ಯುವ ವರದಿಗಾರಿಗೆ ಸ್ಫೂರ್ತಿಯನ್ನ ಹುಟ್ಟಿಸುವಂತ ಅಜಿತ್ ಎದುರಾಳಿಯನ್ನ ತಮ್ಮ ಪ್ರಶ್ನೆಗಳ ಚಾಟಿಯಿಂದಾನೇ ಸುಸ್ತು ಮಾಡುವಂತ ವ್ಯಕ್ತಿ. ಇಂತಹ ಅಜಿತ್ ಬಗ್ಗೆ ಹೆಚ್ಚುವರಿ ಇರುವಂತ ಇನ್ನಿತರ ಆಸಕ್ತಿ ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಜರ್ನಲಿಸಂ ಅನ್ನೋದು ಸಮಾಜದ ಪ್ರತಿಬಿಂಬದ ರೀತಿ ಇರಬೇಕು. ಅದು ಸಮಾಜದ ಕನ್ನಡಿ. ಸಮಾಜದಲ್ಲಿರುವಂತಹ ಎಲ್ಲವನ್ನೂ ಕೂಡ ಪಾರದರ್ಶಕವಾಗಿ ತೋರಿಸೋದೇ ವರದಿಗಾರನ ಮುಖ್ಯ ಕರ್ತವ್ಯ. ಈ ಒಂದು ಹಾದಿಯಲ್ಲಿ ನಾವು ಸತ್ಯವಾಗಿದ್ದಷ್ಟು ಕೂಡ ನಮಗೆ ಶತ್ರುಗಳು ಹಾಗೂ ಇತರ ಗಂಡಾಂತರಗಳು ಹೆಚ್ಚಿರ್ತವೆ. ಯಾವುದೇ ವರದಿಗಾರನನ್ನ ಸೀಮಿತ ವರ್ಗಕ್ಕೆ ಸೇರಿಸುವಂತ ವಾಡಿಕೆ ನಮ್ಮಲ್ಲಿದೆ. ಆದರೆ ವರದಿಗಾರಾದವನು ಎಲ್ಲ ವರ್ಗಗಳ ಕುಂದುಕೊರತೆಗಳಿಗೆ ದನಿಯಾಗಬೇಕು. ಈ ಅಜಿತ್ ಕೂಡ ಅದೇ ತರಹದ ವ್ಯಕ್ತಿ. ವೀಕ್ಷಕರೇ, ಇವರು ಮೂಲತಃ ಹುಬ್ಬಳ್ಳಿಯವರು. ಜನಿಸಿದ್ದು 1983 ಫೆಬ್ರವರಿ 13ನೇ ತಾರೀಕು. ಹುಬ್ಬಳ್ಳಿ ಧೈರ್ಯಶಾಲಿಗಳಿಗೆ ಹಾಗೂ ವೀರತ್ವಕ್ಕೆ ಮೊದಲಿಂದನೂ ಕೂಡ ಹೆಸರುವಾಸಿಯಾದಂತ ನಾಡು. ಹಾಗಾಗಿನೇ ಅದನ್ನ ಗಂಡು ಮೆಟ್ಟಿದ ನಾಡು ಅಂತಾನೂ ಕೂಡ ಕರೀತಾರೆ. ಈ ಭಾಗದ ಜನರಲ್ಲಿ ಸ್ವಾಭಿಮಾನ ಹಾಗೂ ಧೈರ್ಯ ಸಾಹಸಗಳು ರಕ್ತಗತವಾಗಿನೇ ಬಂದಿರ್ತವೆ. ಇಂಥ ಊರ್ನವರಾದಂತ ಅಜಿತ್ ಕೂಡ ಯಾರಿಗೂ ಕೇರ್ ಮಾಡದಂತ ಸ್ವಭಾವವನ್ನ ಚಿಕ್ಕಂದಿನಿಂದಲೂ ಕೂಡ ರೂಢಿಸಿಕೊಂಡು ಬೆಳೆದವರು. ಇವರ ಪ್ರಾಥಮಿಕ ಶಿಕ್ಷಣ ಹುಬ್ಬಳ್ಳಿಯಲ್ಲಿ ನೆರವೇರಿತು. ಮುಂದೆ ಪದವಿ ಮುಗಿಸಿದಂತ ಅಜಿತ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿದ್ರು. ಅಜಿತ್ ಅವರಿಗೆ ಓದ್ನಲ್ಲಿ ಮೊದಲಿಂದನೂ ಕೂಡ ಆಸಕ್ತಿ ಇತ್ತು. ಮುಂದೆ ಮೀಡಿಯಾ ಎಂಬ ಮುಖ್ಯ ವಾಹಿನಿಗೆ ಹೆಜ್ಜೆ ಇಟ್ಟಂತ ಅಜಿತ್ ರವರು ಆರಂಭದಲ್ಲಿ ಕ್ರೈಮ್ ವರದಿಗಾರಾಗಿ ತಮ್ಮ ವೃತ್ತಿಯನ್ನ ಶುರು ಮಾಡ್ತಾರೆ. ಇವರು ಕ್ರೈಮ್ ವರದಿ ಮಾಡುವಾಗ ಇವ್ರ ಜೊತೆ ಸಹೋದ್ಯೋಗಿಯಾಗಿದ್ದವರು ಸಹನಾ ಭಟ್. ಸಹನಾರ ಜೊತೆಗಿನ ನಿಕಟ ಸಂಪರ್ಕ ಹಾಗೂ ಒಡನಾಟ ಅವ್ರ ಜೊತೆ ಸ್ನೇಹ ಸಲಿಗೆಗೆ ದಾರಿ ಮಾಡಿಕೊಟ್ಟು ಕೊನೆಗೆ ಅದು ಪರಸ್ಪರ ಪ್ರೀತಿ ಅನುರಾಗಕ್ಕೆ ತಿರುಗುತ್ತೆ. 10 ವರ್ಷಗಳ ಪ್ರೀತಿಯ ಬಳಿಕ ಅಜಿತ್ ಮತ್ತು ಸಹನಾ ಮದುವೆಗೆ ಮುಂದಾಗ್ತಾರೆ. ಅವಳಿ ಜವಳಿ ಮಕ್ಕಳಿದ್ದಾರೆ. ಹಿರಿಯ ಕ್ರೈಮ್ ವರದಿಗಾರರಾದಂಥ ರಂಗನಾಥ್ ಭಾರದ್ವಾಜ್, ಪತ್ರಕರ್ತರಾದಂಥ ಗಿರೀಶ್ ಅಕ್ಕಿ, ಪ್ರಸಾದ್ ಮುಂತಾದವರೆಲ್ಲ ಇವರ ಸ್ನೇಹಿತರು ಹಾಗೂ ಹಿರಿಯ ಪತ್ರಿಕೋದ್ಯಮದ ಮಿತ್ರರು. ಅಜಿತ್ ರವರು ಆರಂಭದಲ್ಲಿ ಸುವರ್ಣ ವಾಹಿನಿಯಲ್ಲಿ ಕ್ರೈಮ್ ವರದಿಯನ್ನ ಮಾಡ್ತಿದ್ರು. ಈ ಜರ್ನಲಿಸಂನಲ್ಲಿ ಕ್ರೈಮ್ ವಿಭಾಗಕ್ಕೆ ಅದರದೇ ಆದಂತ ವಿಶೇಷ ಮಹತ್ವ ಇದೆ. ರವಿ ಬೆಳಗೆರೆ, ಅಗ್ನಿ ಶ್ರೀಧರ್, ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಇವರೆಲ್ಲ ಕ್ರೈಮ್ ವರದಿಯಿಂದನೇ ಪ್ರಖ್ಯಾತರಾಗಿದ್ದು. ಅಜಿತ್ ಮೊದಲಿಂದನೂ ಕೂಡ ರವಿ ಬೆಳಗೆರೆ ಅವರ ನೆಚ್ಚಿನ ಓದುಗರಾಗಿದ್ರು. ರವಿಯವರ ಪತ್ರಿಕೆಯಲ್ಲಿ ಬರ್ತಿದ್ದಂತ ಲವಲವಿಕೆ, ಓ ಮನಸೆ ಮೊದಲಾದ ಅಂಕಣಗಳಲ್ಲಿ ಇವರು ಕೂಡ ಲೇಖನವನ್ನ ಬರೀತಾ ಇದ್ರು. ಅಜಿತ್ ರವರು ಸುವರ್ಣ ವಾಹಿನಿಯ ನ್ಯೂಸ್ ಹವರ್ನಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದ್ರು. ಈ ಒಂದು ವಾಹಿನಿಯಲ್ಲಿ ಅನೇಕರನ್ನ ಡಿಬೇಟ್ಗೆ ಕರೆಸಿ ಸಾಕಷ್ಟು ಸೂಕ್ತ ಹಾಗೂ ಗಂಭೀರ ವಿಚಾರಗಳನ್ನ ಇವರು ಚರ್ಚೆಯ ಮುನ್ನೆಲೆಗೆ ತಂದಿದ್ದುಂಟು. ಒಂದ್ಸಾರಿ ಈ ವೇದಿಕೆಯಲ್ಲಿ ಯಾರೋ ಒಬ್ರು ಹಿಂದೂ ದೇವರ ಬಗ್ಗೆ ಕಳಪೆ ಕಮೆಂಟ್ ಅನ್ನ ಕೊಟ್ಟಿದ್ದಕ್ಕೆ ಅಜಿತ್ ರವರು ಇಸ್ಲಾಂನ ಪ್ರವಾದಿಯಾದಂತ ಪ್ರಾಫೆಟ್ ಮೊಹಮ್ಮದ್ ಕೂಡ ಅಪರಾಧ ಕೃತ್ಯ ಎಸಗಿದ್ದರ ಬಗ್ಗೆ ಅಲ್ಲೇ ಕೇಳಿದ್ದಕ್ಕೆ ಇವ್ರ ಮೇಲೆ ಧಾರ್ಮಿಕ ನಿಂದನೆ ಆರೋಪದ ಅಡಿಯಲ್ಲಿ FIR ಕೂಡ ದಾಖಲಾಗಿತ್ತು. ತಮ್ಮ ಈ 16 ವರ್ಷಗಳ ಪತ್ರಿಕೋದ್ಯಮದ ಈ ಒಂದು ಪ್ರಯಾಣದಲ್ಲಿ ಅಜಿತ್ ಹಲವರ ಅಪವಾದಗಳಿಗೆ ಮತ್ತವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅವರಲ್ಲಿ ಇರುವಂತಹ ಸತ್ಯ ನಿಷ್ಠುರತನೆ ಅವರನ್ನ ಹಲವರ ದೃಷ್ಟಿಯಲ್ಲಿ ಕೆಟ್ಟವರನ್ನಾಗಿ ಮಾಡಿರೋದು ನಿಜ. ಅದಕ್ಕೆಂದರೆ ಅವರ ಮೇಲೆ ಅನೇಕ ಆರೋಪಗಳು, ಕೇಸ್ಗಳು, ಇಲ್ಲ ಸಲ್ಲದ ದೂರು ದಾಖಲಾತಿಗಳು ಕೂಡ ಕೇಳಿಬಂದಿವೆ. ಇದೆಲ್ಲಕ್ಕೂ ಕೂಡ ಪತ್ರಕರ್ತನಾದವನು ಸದಾ ಸಿದ್ಧನಾಗಿರಬೇಕು. ತಮ್ಮ ನ್ಯೂಸ್ ಹವರ್ ಹಾಗೂ ಇತರೆ ಎಪಿಸೋಡ್ಗಳಲ್ಲಿ ಹಲವು ಗಂಭೀರ ಹಾಗೂ ವಿವಾದಾತ್ಮಕ ನ್ಯೂಸ್ ವರದಿ ಮಾಡಿರುವಂತಹ ಅಜಿತ್ಗೆ ಪೊಲೀಸ್ ಕೇಸ್ಗಳು ಕೂಡ ಹೊಸದೇನಲ್ಲ. ಅವುಗಳಲ್ಲೆಲ್ಲ ಅವರು ಕೈಲಾಸದ ನಿತ್ಯಾನಂದನ ಮೇಲೆ ಹೊಡೆಸಿದಂತ ಸಮನ್ಸ್ ವಿವಾದ ಕೂಡ ಪ್ರಮುಖವಾದದ್ದು. ನಿತ್ಯಾನಂದರ ಸಂದರ್ಶನಕ್ಕೆ ಇವರು ಬಿಡದಿಯ ಆಶ್ರಮಕ್ಕೆ ಕೆಲವರು ಮಾಧ್ಯಮ ಮಿತ್ರರ ಜೊತೆ ತಾವು ಕೂಡ ಹೋಗಿದ್ರು. ಯಾವಾಗಲೂ ಗುಂಡು ಹೊಡೆದಂತೆ ನೇರವಾಗಿ ಪ್ರಶ್ನೆ ಎಸೆಯುವಂತ ಅಜಿತ್ ಅಲ್ಲೂ ಕೂಡ ಈ ನಿತ್ಯಾನಂದನಿಗೆ ಪ್ರಶ್ನೆ ಕೇಳಿದಾಗ ಸಹಜವಾಗಿ ಅದು ಅವ್ರಿಗೆ ಇಷ್ಟ ಆಗ್ಲಿಲ್ಲ. ನಿತ್ಯಾನಂದನಿಗೆ ಯಾವಾಗ ಈ ಪ್ರಶ್ನೆಗಳಿಂದ ಕಿರಿಕಿರಿ ಉಂಟಾಯ್ತೋ ಅವರು ತನ್ನವರ ಕಡೆ ಕೈ ತೋರಿಸಿ ಅಜಿತ್ರನ್ನ ಹೊರಗೆ ಹಾಕುವಂತೆ ಸನ್ನೆ ಮಾಡಿದ್ರು. ಆಗ ಅವರ ಪಟಾಲಂ ಅಜಿತ್ ಕಡೆ ಓಡಬಂದು ಅವರನ್ನು ತಳ್ಳಹಾಕೋದಿಕ್ಕೆ ಪ್ರಯತ್ನಿಸಿದ್ರು. ನಂತರ ಅವರ ಮೇಲೆ ಸುಳ್ಳು ಆರೋಪದಡಿ ಒಂದು ಕೇಸ್ ಕೂಡ ದಾಖಲಾಗುತ್ತೆ. ಆಗ ಅಜಿತ್ ರವರು ವಿಧಿ ಇಲ್ಲದೆ ಅರೆಸ್ಟ್ ಆಗ್ತಾರೆ. ಅವರನ್ನ ಬಿಡದಿಯ ಸ್ಟೇಷನ್ಗೆ ಹಾಕಿ ಬೆದರಿಸುವಂತ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ. ಆದ್ರೆ ಮಾಧ್ಯಮದವರ ಸಹಾಯದಿಂದ ಅಜಿತ್ ಹೊರಗೆ ಬರೋದಕ್ಕೆ ಸಹಾಯವಾಗುತ್ತೆ.
ಇದಕ್ಕೆಲ್ಲ ಅವರು ಕಲ್ತಂತ ವಿದ್ಯೆ ಸಹಕರಿಸ್ತು ಅನ್ನೋದಕ್ಕಿಂತ ಅವರು ಬಾಲ್ಯದಿಂದ ಮೈಗೂಡಿಸ್ಕೊಂಡು ಬೆಳೆದಂತ ಧೈರ್ಯ, ಪ್ರಾಮಾಣಿಕತೆ, ನಿಷ್ಠೆ ಹಾಗೂ ಮುಖ್ಯವಾಗಿ ಸತ್ಯಸಂಧತೆಗಳು ನೆರವಾದು ಅಂತಾನೆ ಹೇಳಬಹುದು. ನಮ್ಮಲ್ಲಿ SSLC ಪರೀಕ್ಷೆ ಹಾಗೂ ದ್ವಿತೀಯ PU ಪರೀಕ್ಷೆಗಳಲ್ಲಿ ಫೇಲ್ ಆದವರು ಅಥವಾ ಕಡಿಮೆ ಅಂಕವನ್ನ ಗಳಿಸಿದವರು ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಯೋಚಿಸ್ತಾ ಕೂರುತ್ತಾರೆ. ಇದೆಷ್ಟೇ ಬದುಕು ಎಂಬ ಭ್ರಮೆ ಅವರದ್ದು. ಇದ್ರಾಚೆಗೂ ಕೂಡ ಒಂದು ಜೀವನ ಇದೆ ಎಂಬ ಸತ್ಯಕ್ಕೆ ಇವರು ಕುರುಡ್ರು. ಅಜಿತ್ ಯಾವುದಾದ್ರೂ ಸಾರ್ವಜನಿಕ ಸಭೆಗೆ ಭಾಷಣವನ್ನ ಮಾಡೋದಕ್ಕೆ ಹೋದಾಗ ಅವರು ಪ್ರತಿ ಸಲ ಇಂಥ ಭ್ರಮಾಧೀನ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಅವ್ರು ಯಾವತ್ತೂ ಕೂಡ ಅಂಕಗಳ ಹಿಂದೆ ಹೋದವರಲ್ಲ. ಮಾರ್ಕ್ಸ್ ಹಾಗೂ ಪದವಿಯ ಪಟ್ಟಿ ಇದ್ಯಾವುದರಲ್ಲೂ ಕೂಡ ಅವರು ನಂಬಿಕೆಯನ್ನ ಇಟ್ಕೊಂಡವರಲ್ಲ. ಎಲ್ಲಿ ತನ್ನ ಅಂಕ ಹಾಗೂ ಜಾತಿಯನ್ನ ಕೇಳುತ್ತೋ ಅಲ್ಲಿ ತನಗೆ ಸ್ಥಾನವೇ ಇಲ್ಲ ಅಥವಾ ತನಗೆ ಅಲ್ಲಿ ಮಾಡೋದಕ್ಕೆ ಯಾವುದೇ ಕೆಲಸ ಇಲ್ಲ ಅನ್ನೋದು ಅಜಿತ್ ರವರು ನಂಬಿರುವಂತ ತತ್ವ. ಏಕೆಂದ್ರೆ ನಾವು ಪಡೆದಂತ ಅಂಕ ಹಾಗೂ ನಮ್ಮ ಜಾತಿ ನಮ್ಮ ಜೀವನದಲ್ಲಿ ನಮಗೆ ಉಪಯೋಗಕ್ಕೆ ಬರೋದು ತುಂಬಾ ವಿರಳ. ನಮ್ಮ ವ್ಯಾಸಂಗ ನಮಗೆ ನಮ್ಮ ವಿಶಾಲ ಬದುಕಿನ ಒಂದೇ ಒಂದು ಬಾಗಿಲನ್ನ ಮಾತ್ರನೇ ತೆಗೆಯುತ್ತೆ. ಉಳಿದಂತೆ ಮುಂದೆ ನಮ್ಮ ಬದುಕಲ್ಲಿ ಯಾರು ಕೂಡ ನಮ್ಮ ಅಂಕ ಎಷ್ಟು, ನಾವು ಎಷ್ಟು ಓದಿದೀವಿ ಅಂತ ಅಪ್ಪಿತಪ್ಪಿ ಕೂಡ ಕೇಳೋದಿಲ್ಲ. ಹೀಗಿದ್ದಾಗ ಅಂತಹ ಅಂಕದ ಬಗ್ಗೆ ಯಾರು ಕೂಡ ಹೆಚ್ಚು ಚಿಂತಿಸುವ ಅಗತ್ಯ ಇಲ್ಲ ಅನ್ನೋದು ಅಜಿತ್ ರವರ ಸ್ಫೂರ್ತಿದಾಯಕ ಸಲಹೆ. ಅಜಿತ್ ಒಬ್ಬ ಕೋಮುವಾದಿ, ದ್ವಿಮುಖ ಧೋರಣೆಯ ವ್ಯಕ್ತಿ ಎಂಬ ಮುಂತಾದ ಆರೋಪಗಳು ಕೂಡ ಅವ್ರ ಮೇಲಿವೆ. ಇವೆಲ್ಲ ಆರೋಪ ಮಾಡುವವರ ದೃಷ್ಟಿಯಲ್ಲಿ ಮಾತ್ರ. ಅಜಿತ್ ರವರು ತಮ್ಮ ವೇದಿಕೆಯಲ್ಲಿ ಎಲ್ಲಾ ವರ್ಗದವರನ್ನು ಕೂಡ ಸಾರ್ವಜನಿಕವಾಗಿ ಚರ್ಚೆಗೆ ಕೂರಿಸಿದವರು. ಪ್ರಕಾಶ್ ರಾಯ್, ಅಹಿಂಸಾ ಚೇತನ್ ಸೇರಿ ಅನೇಕ ರಾಜಕಾರಣಿಗಳನ್ನ ಮತ್ತೆ ಎಲ್ಲಾ ಪಕ್ಷಗಳ ಧುರೀಣರು ಕೂಡ ಚರ್ಚೆ ಬಿಸಿಯನ್ನ ಹಚ್ಚಿ ಅವ್ರಿಗೆ ನೀರನ್ನ ಇಳಿಸಿರುವಂತ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ಸ್ವತಃ ತಾವೇ ಒಬ್ಬ ಜೈನ ಮತದವರಾದಂತ ಅಜಿತ್ ರವರು ತಾವು ಪ್ರೀತಿಸಿ ಮದುವೆಯಾಗಿರೋದು ಬ್ರಾಹ್ಮಣ ಸಮುದಾಯದ ಯುವತಿಯನ್ನ. ಇತ್ತೀಚೆಗೆ ಲೋಕಸಭಾ ಚುನಾವಣೆಗೂ ಮುನ್ನ ಅವರು ಶ್ರೀ ನರೇಂದ್ರ ಮೋದಿ ಅವರನ್ನು ಕೂಡ ಸಂದರ್ಶನ ಮಾಡಿದುಂಟು. ಇದು ತನ್ನ ವೃತ್ತಿ ಬದುಕಿನ ಪ್ರಮುಖ ಅಧ್ಯಾಯ ಅಂತಾನೆ ಅವರು ಹೇಳ್ತಾರೆ. ಈ ಹಿಂದೆ ರಾಮಾಯಣದ ವಾಸ್ತವಿಕತೆಯ ಚರ್ಚೆ ಬಂದಾಗ ವೇದಿಕೆಯಲ್ಲಿ ರಾಮ ದೇವರೇ ಅಲ್ಲ, ಅದರ ಕತೆ ಕಾಲ್ಪನಿಕ ಅಂತ ಚೇತನ್ ಹೇಳಿದಾಗ, ಹಾಗಾದ್ರೆ ಹನುಮಂತನ ವರ್ಗವನ್ನ ಕೀಳಾಗಿ ಕಂಡಿದ್ದಾಗ್ಲಿ ಅಥವಾ ಶಂಭೂಕನೆಂಬ ದಲಿತನನ್ನ ರಾಮ ವಧೆ ಮಾಡಿದ್ದು ಕೂಡ ಕಾಲ್ಪನಿಕವೇ ಆಗಿರ್ಬೇಕಲ್ಲ ಅಂತ ಅಜಿತ್ ಕೇಳದಂತ ಪ್ರಶ್ನೆಗೆ ಚೇತನ್ ಉತ್ತರಿಸಲಾಗದೆ ಫಜೀತಿಗೆ ಸಿಲುಕಿದುಂಟು. ಇದೇ ರೀತಿ ಸೆಕ್ಯುಲರ್ ವಾದದ ನೆವದಲ್ಲಿ ಹಿಂದೂ ದೈವಗಳನ್ನ ಟಾರ್ಗೆಟ್ ಮಾಡುವಂತ ಭಗವಾನರನ್ನು ಕೂಡ ಅಜಿತ್ ವಾದ ವಿವಾದದ ತರಟೆಗೆ ತೆಗೆದುಕೊಂಡಿದ್ರು. ಅವರಲ್ಲಿ ಯಾವುದೇ ವಿಷಯದ ಸಮಗ್ರ ಜ್ಞಾನ ಹಾಗೂ ಆಳವಾದ ತಿಳುವಳಿಕೆ ಇದೆ. ಅದು ರಾಜಕೀಯವಿರಲಿ, ಸನಾತನದ್ದೇ ಇರಲಿ, ಸಾಮಾಜಿಕತೆಯದ್ದೇ ಇರಲಿ, ಧಾರ್ಮಿಕ, ಐತಿಹಾಸಿಕ ಅಥವಾ ಪೌರಾಣಿಕತೆ ಆಗಿರಲಿ, ಅಜಿತ್ ಮೊದಲು ಅದರ ಬಗ್ಗೆ ತಾವು ಸರಿಯಾದ ಮಾಹಿತಿಯನ್ನ ಕಲೆ ಹಾಕಿನೇ ಅದರ ಚರ್ಚೆಗೆ ಇಳಿತಾರೆ. ಸಾಮಾನ್ಯವಾಗಿ ಇಂಥ ವಿಷಯಗಳನ್ನ ಎಲ್ಲರ ಎದುರು ಗಂಟೆ ಗಟ್ಟಲೆ ನಿಂತು ಮಾತನಾಡೋದಕ್ಕೆ ವಿಷಯದ ಜ್ಞಾನದ ಜೊತೆ ಧೈರ್ಯ ಕೂಡ ಇರಬೇಕಾಗುತ್ತೆ. ಅವೆರಡೂ ಕೂಡ ಅವರಲ್ಲಿದೆ. ಇತ್ತೀಚೆಗೆ ರೇಣುಕಾಸ್ವಾಮಿಯ ಹತ್ಯೆ ಕೇಸ್ ಕುರಿತಾಗಿ ಬಂಧಿತ ಆರೋಪಿ ದರ್ಶನ್ ಅವರ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ಕಮೆಂಟ್ ಮಾಡದಂತ ಅಜಿತ್ ರವರು ದರ್ಶನ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು ಕೂಡ ಉಂಟು. ನೇರ, ದಿಟ್ಟ, ನಿರಂತರ ಎಂಬ ಸುವರ್ಣ ವಾಹಿನಿಯ ಈ ಪದಗಳಿಗೆ ಅಜಿತ್ ಹೇಳಿ ಮಾಡಿಸಿದಂತ ವರದಿಗಾರ ಅಂತಾನೆ ಹೇಳಬಹುದು. ಇವತ್ತು ಇವರ ವರದಿಗಾರಿಕೆಗೆ ಮನಸೋತು ಇವರಿಂದ ಪ್ರಭಾವಿತರಾಗಿ ಜರ್ನಲಿಸಂಗೆ ಬರಬೇಕು ಅಂತ ಹಂಬಲಿಸುತ್ತಿರುವಂತಹ ಅನೇಕ ಯುವ ವರದಿಗಾರ ದಂಡೆ ಹುಟ್ಕೊಂಡಿದೆ. ವೀಕ್ಷಕರೇ, ಇದಿಷ್ಟು ಅಜಿತ್ ರವರ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿಗಳು. ನಮಸ್ಕಾರ.